ನಮ್ಮ ಪಕ್ಷ ವತಿಯಿಂದ ಈ ನರೇಗಾ ಅಂತ 2006ರಲ್ಲಿ ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎನ್ವೈರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಎನ್ವೈರ್ಮೆಂಟ್ ಅಂತ ನರೇಗಾ ಸ್ಕೀಮ್ ಅನ್ನ ತಂದಿರೋದು 2006 ತಮಗೆಲ್ಲ ಗೊತ್ತಿದೆ. ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರದವರು ಮಹಾತ್ಮ ಗಾಂಧಿ ಹೆಸರನ್ನ ತೆಗ್ದಿ ಜಿ ರಾಮ್ಜಿ ಅಂತ ಮಾಡಿಕೊಟ್ಟವ್ರೆ. ನಮಗೆಲ್ಲ ಗೊತ್ತಿದ್ದಂಗೆ ಮಹಾತ್ಮ ಗಾಂಧಿ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ನಮಗೆಲ್ಲ ಗೊತ್ತಿರೋದು ವಿಚಾರ. ಮಹಾತ್ಮ ಗಾಂಧಿ ಇಲ್ಲಾಂದ್ರೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಅವ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ನಮ್ಗೆ ಸ್ವಾತಂತ್ರ್ಯ ತಂದಿರೋದು ನಮಗೆಲ್ಲ ಗೊತ್ತಿರೋದು. ಅಂತ ಮಹಾನ್ ವ್ಯಕ್ತಿ ಹೆಸರನ್ನ ತೆಗ್ದು ಇವತ್ತು ಜಿ ರಾಮ್ಜಿ ಅನ್ನೋ ಹೆಸರನ್ನ ಇಟ್ಟಿರೋದು ನಾವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷನೇ ಇದಕ್ಕೆ ಖಂಡಿಸ್ತಾ ಇದೆ. ನಾವು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಮಹಾತ್ಮ ಗಾಂಧಿ ಅವ್ರ ಹೆಸರು ಅಂದ್ರೆ ಇಡೀ ದೇಶದಲ್ಲಿ ಅವ್ರು ತಮಗೆಲ್ಲ ಗೊತ್ತಿದ್ದಂಗೆ ಮಹಾತ್ಮ ಗಾಂಧಿ ಅಂದ್ರೆ ನಮ್ಮ ಪೂಜ್ಯ ಪಿತಾಜಿ ಅಂತ ಫಾದರ್ ಅಂತ ಹೇಳೋದು, ನೇಷನ್ ಆಫ್ ಫಾದರ್ ಅಂತ ಹೇಳೋದು. ಅಂಥವ್ರ ಹೆಸರು ತೆಗ್ದಿದಾರಿಲ್ಲ ಅಂತ ನಮಗೆಲ್ಲ ನೋವನ್ನ ತಂದಿದೆ. ಆಯ್ತು, ನೀವು ಹೊಸ ಕಾರ್ಯಕ್ರಮ ಕೊಡಿ. ಈಗ ನೀವು ನೋಡಿ 2014 ಬಿಜೆಪಿ ಸರ್ಕಾರದಲ್ಲಿ ನಾವು ಮನಮೋಹನ್ ಸಿಂಗ್ ಏನು ಕಾರ್ಯಕ್ರಮ ಕೊಟ್ಟಿದ್ರು, ಇಂದಿರಾ ಗಾಂಧಿ ಏನು ಕಾರ್ಯಕ್ರಮ ಕೊಟ್ಟಿದ್ರು, ಅದೇ ಹೊಸ ಕಾರ್ಯಕ್ರಮ ಒಂದು ಇಲ್ಲ. ನೀವು ಹೊಸ ಕಾರ್ಯಕ್ರಮ ಕೊಟ್ಟು ಏನಾರು ಮಾಡ್ಕೊಳ್ಳಿ ನೀವು. ಆಮೇಲೆ ಮಹಾತ್ಮ ಗಾಂಧಿ ಹೆಸರು ತೆಗೆಯೋದೇನಿತ್ತು? ಮಹಾತ್ಮ ಗಾಂಧಿ ಅವ್ರ ಹೆಸರು ತೆಗೆದಿದ್ದು ಇವತ್ತು ಎಲ್ಲ ನೋಟಲ್ಲಿ ತಾವು ನೋಡಿರ್ಬೋದು. ಈಗ ಮಹಾತ್ಮ ಗಾಂಧಿ ಅವ್ರ ಮುಂದಿನ ದಿನ ಅಲ್ಲಿ ಇವ್ರು ಮಹಾತ್ಮ ಗಾಂಧಿ ಫೋಟೋನು ತೆಗಿತಾರ. ಏನ್ ಭರೋಸೆ? 500 ರೂಪಾಯಿ ನೋಟಿಂದ ತೆಗಿಬಹುದು, ಅವರು 500 ರೂಪಾಯಿ ನೋಟಿಂದ ತೆಗಿಬಹುದು. ಆ ಕಾರಣಕ್ಕೆ ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಕರೆದಿದ್ರು. ಅದ್ರಲ್ಲಿ ಏನ್ ತೀರ್ಮಾನ ತಗೊಂಡಿದ್ದಾರೆ ನಾನು ಕೇಳಿಲ್ಲ. ಬಹಳ ತೀರ್ಮಾನ ತಗೊಂಡಿದ್ದಾರೆ. ಈಗ ಸ್ಪೆಷಲ್ ಸೆಕ್ಷನ್ ಕಳಿಸ್ಬಿಟ್ಟು ಇದಕ್ಕೆ ನಾವು ಅಸೆಂಬ್ಲಿಯಲ್ಲಿ ತಂದು ಚರ್ಚೆ ಮಾಡಿ ಇದಕ್ಕೆ ನಮ್ಮ ಪಕ್ಷ ವತಿಯಿಂದ ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು ಹೋರಾಟನ ಮಾಡ್ತೀವಿ. ಇದು ಬದಲಾವಣೆ ಮಾಡೋವರೆಗೂ ಅದೇನು ಮುಂಚೆ ಹೆಸರು ಇತ್ತು ಮಹಾತ್ಮ ಗಾಂಧಿ ಅವರು, ಅದೇ ಹೆಸರು ಇಡಬೇಕು. ಅದುವರೆಗೂ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತೀವಿ ಅಂತ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದಕ್ಕೆ ಅವ್ರು ಕೇಳಬೇಕು, ನೀವು ಆ ಪ್ರಶ್ನೆನ ಅವ್ರು ಕೇಳಬೇಕು. ಅಗತ್ಯ ಏನಿತ್ತು ಆ ಚೇಂಜ್ ಅಂತ ಪೂಜ್ಯವರ ಹೆಸರು ಚೇಂಜ್ ಮಾಡೋದು ಅಗತ್ಯ ಏನಿತ್ತು? ಅವ್ರು ಕನ್ಸಿದ್ದಿದ್ದ ಕಾರ್ಯಕ್ರಮ ಇದು. ಮಹಾತ್ಮ ಗಾಂಧಿ ಕನಸಿನ ಕಾರ್ಯಕ್ರಮ ಅದೇ ತಾವು ಅವ್ರನ್ನ ಕೇಳ್ಬೇಕು ಪ್ರಶ್ನೆ. ಹಣ ಹೋರಾಟ ಶುರು ಮಾಡಿದೀವಿ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸ್ಪೆಷಲ್ ಅಸೆಂಬ್ಲಿ ಕರಿಬೇಕಂತ ತೀರ್ಮಾನ ಮಾಡಿದ್ದಾರೆ. ಇದು ಯಾವತ್ತವರೆಗೂ ಹೆಸರು ಇಡಲ್ಲ ಮಹಾತ್ಮ ಗಾಂಧಿ ಅವ್ರಿಗೂ, ಅಷ್ಟವರೆಗೂ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಹೋರಾಟನ ಮಾಡ್ತೀವಿ. ಯಾವ ಕೆಲಸ ಆಗ್ಬೇಕು, ಎಲ್ಲಿ ಹಾಸ್ಪಿಟಲ್ ಆಗ್ಬೇಕು, ಎಲ್ಲಿ ಸ್ಕೂಲ್ ಆಗ್ಬೇಕು, ಮತ್ತೊಂದು ಈಗೆಲ್ಲ ರದ್ದು ಮಾಡಿದ್ದಾರೆ. ಈಗ ಅವ್ರು ಸೆಲೆಕ್ಟ್ ಮಾಡ್ಬೇಕಂತ ಕೆಲಸ ಅವ್ರಿಗೆ ಏನ್ ಗೊತ್ತಾದ್ರೆ ಯಾವ ಪಂಚಾಯತಿ ಅಂತ. ಈಗ ಪಂಚಾಯತಿ ಅವ್ರ ಪವರ್ಸೇ ಇಲ್ಲಲ್ಲ. ಆ ಪಂಚಾಯತಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ ಹಾಸ್ಪಿಟಲ್ ಬೇಕಾ, ಸ್ಕೂಲ್ ಬೇಕಾ, ಮತ್ತೊಂದು ಬೇಕಾ. ಈಗ ಅದೆಲ್ಲ ತೆಗ್ದಿದ್ದಾರೆ. ಈಗ ಇಲ್ರಿ, ಗಾಂಧಿ ಹೊಸ ಕಾರ್ಯಕ್ರಮ ಕೊಡಕ್ಕಿಲ್ರಿ, ನಾವು ಕೊಟ್ಟಿದ್ದ ಕಾರ್ಯಕ್ರಮ ಇದು. ಆಮೇಲೆ ಅದ್ರ ಜೊತೆಲಿ ಈಗ ಹೊಸ ಮಾಡಕ್ಕೆ ಹೊಟ್ಟೋಲ್ಲ ಜಿ ರಾಮ್ಜಿ ಅಂತ ಹೇಳ್ಬಿಟ್ಟು ಇವತ್ತು 100 ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ವಿ. 170 ರೂಪಾಯಿನೂ ಸಂಬಳ ಅವ್ರು ಕೊಡ್ತೀವಿ. 100 ದಿನ ಕೊಡ್ಬೇಕು. 370 ರೂಪಾಯಿ ಕೊಡ್ತಾ ಇದೀವಿ. 100 ಜನಕ್ಕೆ ವರ್ಷಕ್ಕೆ 100 ದಿನ ಅವ್ರಿಗೆ ಸಂಬಳನ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಇದು ಹೊಸದಲ್ಲಿ ಅವ್ರು 125 ದಿನ ಅಂತ ಹೇಳ್ತಾರೆ. ಆ ಮಳೆಗಾಲ ಬಿಟ್ಟರೆ 60 ದಿನಕ್ಕೆ ಬಂದ್ಬಿಡ್ತದೆ. ಐ ವಾಶ್ ಮಾಡ್ತಾ ಇದ್ದಾರೆ ಇವರು. ಆಮೇಲೆ ಮುಂಚೆ ಏನಿತ್ತು, ಮೆಟೀರಿಯಲ್ಗೆ ಇದು ಏನು ಇವರಿಗೆ ಕೂಲಿಯನ್ನ ಕೊಡ್ತಾ ಇದ್ವಿ ನಾವು, ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದೀವಿ. ಅದು 25-75 ರೇಷಿಯೋದಲ್ಲಿ ಇಲ್ಲ 90-10 ರೇಷಿಯೋದಲ್ಲಿ ಇದ್ದಿದ್ದು. ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಾದ್ರೆ 10% ನಾವು ಕೊಡ್ಬೇಕಾಗಿತ್ತು. ಈಗ ಇವ್ರು ಬಂದ್ಬಿಟ್ಟು 40-60 ರೇಷಿಯೋದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ 5,000 ಕೋಟಿ ಬರ್ಡನ್ ಆಗ್ತದೆ. 5,000 ಕೋಟಿ ಬರ್ಡನ್ ಆಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾತ್ಮ ಗಾಂಧಿ ಅವ್ರ ಹೆಸರು ಹೆಂಗ್ ತೆಗಿಯಕ್ ಸಾಧ್ಯ ರೀ? ಆಯ್ತು, ಹೊಸ ಕಾರ್ಯಕ್ರಮ ಮತ್ತೆ ಏನ್ ಬೇಕಾದ್ರೆ ಹೆಸರು ಇಟ್ಕೊಳ್ಳಿ ನೀವು, ನಮ್ಗೇನು ಅಭ್ಯಂತರ ಇಲ್ಲ. ಈ ಜನ ಬೀದಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಮನೆಗಳು ಕೊಡ್ಬೇಕಂತ ವ್ಯತ್ಯಾಸ ನಾನು ಹೇಳೋದು ನಿಮ್ಗೆ. ಬಿಜೆಪಿಗೆ ಕಾಂಗ್ರೆಸ್ಗೆ ಎಷ್ಟು ವ್ಯತ್ಯಾಸ ಅಂತ ಇದ್ವಿ, ಅವಾಗ ಏನು ಗ್ಯಾರಂಟಿ ಇರ್ಲಿಲ್ಲ ತಾನೆ. ಆಮೇಲೆ ಬಿಜೆಪಿ ಅವರಿಗೆ ಓಪನ್ ನಾನು ಸವಾಲ್ ಹಾಕಿದ್ದೀನಿ ನಾನು. ಏನೋ ನಿಮ್ ಕಾಲದಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸ್ಲಮ್ ಬೋರ್ಡ್ ಅಲ್ಲಿ ಏನಾರು ಒಂದ್ ಮನೆ ನಿಮ್ ಕಾಲದಲ್ಲಿ ಕೊಟ್ಟಿದ್ರೆ ಬಸವರಾಜ ಬೊಮ್ಮಾಯಿ ಅವರಾಗ್ಲಿ, ಯಡಿಯೂರಪ್ಪ ಅವರಾಗ್ಲಿ, ಪಾಪ ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಇಲ್ಲ ಅಂತಲ್ಲ. ವಸತಿ ಮಂತ್ರಿ ಸೋಮಣ್ಣ ಅವರಾಗಿದ್ರು, ಯಡಿಯೂರಪ್ಪ ತಾನು ಬಹಳ ಪ್ರಯತ್ನ ಮಾಡಿದ್ರು. ಬಡವ್ರ ದುಡ್ಡು ಕಟ್ಟಕ್ ಸಾಧ್ಯ ಆಗಲ್ಲ, ಸರ್ಕಾರ ವತಿಯಿಂದ ನಾವು ಕಟ್ಕೊಡ್ಬೇಕಾಗ್ತದೆ ಅಂತ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಅವರು ಒಪ್ಲಿಲ್ಲ. ಇದೇ ಬಸವರಾಜ ಬೊಮ್ಮಾಯಿ ತಾನು ಸೋಮಣ್ಣ ಅವರು ಬಡವ್ರ ದುಡ್ಡು ಕಟ್ಟಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಬಹಳಷ್ಟು ಪ್ರಯತ್ನ. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ಲ. ಅಂದ್ರೆ ವ್ಯತ್ಯಾಸ ಹೇಳಿದ್ ನೀವು.
ಅನ್ನೋದು ಮಾಡಿ ಸಂತೋಷ. ಏನ್ ಮಹಾತ್ಮ ಗಾಂಧಿ ಪೂಜೆ ಮಹಾತ್ಮ ಗಾಂಧಿ ಅವ್ರ ಹೆಸರು ತೆಗ್ದಿ ತಾವು ಜಿ ರಾಮ್ಜಿನ ಹೆಸರು ತಾವು ಇಡೀ ಹೊಸ ಕಾರ್ಯಕ್ರಮ ಕೊಟ್ಟಿ, ಹೊಸ ಕಾರ್ಯಕ್ರಮ ಕೊಡಿ.